ಶುಭವನ್ನು ಕೋರ್ತಾ ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ಶುಭವನ್ನು ಕೋರ್ತಾ ಈ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ, ಸಿಬ್ಬಂದಿ ವರ್ಗದವರಿಗೆ, ಗ್ರಾಮ ಪಂಚಾಯತಿಯ ಸದಸ್ಯರಿಗೆ, ಊರಿನ ಪ್ರಮುಖರಿಗೆ ಮತ್ತು ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ನಮ್ಮ ಹೆಚ್ಚಿನ ವಿದ್ಯಾರ್ಥಿನಿಯರಿಗೆ ಶುಭವನ್ನು ಕೋರ್ತಾ, ಇವತ್ತು ನೂತನ ಅಂದರೆ ಹೊಸದಾಗಿ ನಮ್ಮ ಶಾಲೆಗೆ SDMC ರಚನೆ ಆಗಿದೆ. ಕೆಲವಾರು ತಿಂಗಳಿಂದ ಈ ಒಂದು ಶಾಲೆಗೆ SDMC ಸಮಿತಿ ಇಲ್ಲದೇ ಇದ್ದರಿಂದ ಭಾಳಷ್ಟು ಮುಖ್ಯೋಪಾಧ್ಯಾಯರ ಮೇಲೆ ಕರ್ತವ್ಯ ಭಾಳಷ್ಟು ಭಾರ ಆಗಿತ್ತು. ಈಗ ಅವರಿಗೆ ಮತ್ತೊಂದು ಕೈ ಜೋಡಿಸಿದಂತಾಗಿದೆ. ಇನ್ನು ಮುಂದೆ ಎಲ್ಲ ಕಾರ್ಯಗಳು ಸುಗಮವಾಗೋದಕ್ಕೆ ನಾವು ಸಹಕರಿಸ್ತೀರಾ ಅಂತಕ್ಕಂಥ ಒಂದು ಭರವಸೆಯಿಂದ ನನ್ನ 2 ಮಾತುಗಳನ್ನು ಪ್ರಾರಂಭ ಮಾಡ್ತೇನೆ. SDMC ಅನ್ನುವಂಥದ್ದು ಬಹಳಷ್ಟು ಮುಖ್ಯವಾದಂಥ ವಿಚಾರ. ಯಾಕಂದರೆ ನಾವು ಇವತ್ತು ತಿಳ್ಕೊಳ್ಬೇಕು, ಮಕ್ಕಳು ಮತ್ತು ಶಿಕ್ಷಕರು ಮತ್ತು SDMC ಸದಸ್ಯರು ಅವರ ಕರ್ತವ್ಯಗಳನ್ನು ನಾವು ತಿಳ್ಕೊಂಡಾಗ ಮಾತ್ರ ನಾವು ಬದಲಾವಣೆ ಆಗೋದಕ್ಕೆ ಸಾಧ್ಯ ಆಗ್ತದೆ. ಶಾಲಾ ಸುಧಾರಣೆ ಮತ್ತು ಮೇಲುಸ್ತುವಾರಿ ಸಮಿತಿ ಅಂತೇಳಿ ತಮಗೆ ಅಧಿಕಾರ ವಿಕೇಂದ್ರೀಕರಣ ಸರ್ಕಾರ ಒದಗಿಸಿಕೊಟ್ಟಿರ್ತಕ್ಕಂಥದ್ದು ನಾವು ತಿಳ್ಕೊಳ್ಬೋದು. ಶಾಲೆಯ ಮೇಲುಸ್ತುವಾರಿ ಮತ್ತು ಶಾಲೆಯ ಅಭಿವೃದ್ಧಿಗಾಗಿ ತಮ್ಮ ಒಂದು ತಮ್ಮ ಸಹಾಯ ಸಹಕಾರವನ್ನು ನೀಡಬೇಕು. ಇಲ್ಲಿ ಒಂದು ವಿಷಯವನ್ನು ಸ್ಪಷ್ಟವಾಗಿ ನೆನಪಿಟ್ಕೊಳ್ಬೇಕು, ನಾವು ಯಾವುದೇ ರೀತಿಯಾದಂಥ ರಾಜಕೀಯವಾಗಿ ಇಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಳಾರ್ದಂತೆ ಇದು ನಮ್ಮೂರ ಶಾಲೆ, ನಾವು ಕೂಡ ನಮ್ಮೂರರೇ, ನಾವು ನಮ್ಮೂರಿನ ಮಕ್ಕಳಿಗೋಸ್ಕರ ನಮ್ಮ ಶಾಲೆಯನ್ನು ಅಭಿವೃದ್ಧಿ ಮಾಡಬೇಕು. ಇರುವಂಥ ವ್ಯವಸ್ಥೆಯಲ್ಲಿ ಏನೆಲ್ಲ ಅಭಿವೃದ್ಧಿ ಮಾಡೋದಕ್ಕೆ ಸಾಧ್ಯನೋ ಮತ್ತು ಶಾಲೆಯ ಮೇಲುಸ್ತುವಾರಿಯನ್ನು ಮಾಡಿಕೊಂಡು ಶಾಲೆಯಲ್ಲಿನ ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ತಮ್ಮ ಸಹಕಾರ ಕಾಯ ವಾಚ ಮನಸ್ಸಿನಿಂದ ನೀವು ಸಹಕಾರ ಮಾಡಿದಾಗ ಮಾತ್ರ ಇದು ಯಶಸ್ವಿ ಆಗೋಕ್ಕೆ ಸಾಧ್ಯ ಆಗ್ತದೆ. ಇದು ಶಿಕ್ಷಣ ಅಂತಕ್ಕಂಥದ್ದು ಹೇಗಿದೆ ಅಂದರೆ, ಶಿಕ್ಷಣ, ಸಮಾಜ, ಶಿಕ್ಷಕ ಮತ್ತು ವಿದ್ಯಾರ್ಥಿಗಳ 3 ಸೇರಿದು ಚಕ್ರ ನಡಿಬೇಕಾಗಿರೋದ್ರಿಂದ ನಿಮ್ಮ 3ರ ಸಹಕಾರದಿಂದ ಚಕ್ರ. ಯಾಕಂದರೆ ಸಮಾಜ ಅಂದರೆ ಮೇಲುಸ್ತುವಾರಿ SDMC ಸದಸ್ಯರು ಮತ್ತು ಶಿಕ್ಷಕರ ವರ್ಗ ಮತ್ತು ವಿದ್ಯಾರ್ಥಿಗಳು 3 ಕೂಡ ಒಬ್ಬರಿಗೊಬ್ಬರು ಕೂಡಿಕೊಂಡು ಒಬ್ಬರನ್ನೊಬ್ಬರು ಸೇರಿದಾಗ ಇದು ಅಭಿವೃದ್ಧಿ ಆಗುತ್ತೆ. ಅದಕ್ಕಾಗಿ ಆ ನಿಟ್ಟಿನಲ್ಲಿ ನಾವು ನಮ್ಮ ಕಾರ್ಯ ಸ್ವಭಾವವನ್ನು ಒಳಪಡಿಸ್ಕೊಳ್ಬೇಕು. ಇಲ್ಲಿ ಯಾವುದೇ ರೀತಿಯಾದಂಥ ವೈಯಕ್ತಿಕ ದ್ವೇಷ ಆಗಲಿ ಮತ್ತು ಯಾವುದೇ ರೀತಿಯಾದಂಥ ಮನಸ್ತಾಪ ಮಾಡಿಕೊಳ್ಳದೆ ಎಲ್ಲ ರೀತಿಯ ಶಿಕ್ಷಕರಿಗೆ ಎಲ್ಲ ರೀತಿಯ ಸಹಕಾರವನ್ನು ನೀಡಬೇಕು. ಅವರಿಗೆ ಬೋಧಿಸೋದಕ್ಕೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು, ನಾನು ಈ ಶಾಲೆಯ ಶಿಕ್ಷಕನಾಗಿ ನೋಡಿರ್ತಕ್ಕಂಥ ಕೆಲವು ವಿಚಾರಗಳೇನೆಂದರೆ, ಬಹಳಷ್ಟು ವಿದ್ಯಾರ್ಥಿಗಳು ಶಾಲೆಯನ್ನು ಬಿಡ್ತಾರೆ. ಅದರಲ್ಲಿ ವಿಶೇಷವಾಗಿ ಗಂಡು ಹುಡುಗರು ಏನಿದಾರಲ್ಲ ಅವರು ಬಹಳಷ್ಟು ಶಾಲೆ ಬಿಡ್ತಾರೆ. ಅದಕ್ಕೆ ಕಾರಣ ನಾವುಗಳೇ ಅಂತೇಳಿ, ಅಂದರೆ ನಾವುಗಳಂದರೆ SDMC ಅಂತ ಹೇಳ್ತೀನಿ ನಾನು. ಯಾಕಂದರೆ ಭಾಳಷ್ಟು ಮಕ್ಕಳ ತರಗತಿ ನಡೆಯುವಾಗ ಕರ್ಕೊಂಡು ಹೋಗ್ತಾರೆ. ಅದು ತಮ್ಮಿಂದ ಮಾತ್ರ ನಿಯಂತ್ರಣ ಮಾಡೋದಕ್ಕೆ ಸಾಧ್ಯ. ಇಲ್ಲೇ ನೋಡಿ ವಿದ್ಯಾರ್ಥಿನಿಯರು ಎಷ್ಟಿದ್ದಾರೆ, ಹುಡುಗರು ಎಷ್ಟಿದ್ದಾರೆ ಅಂತ. ಇದನ್ನ ಸರಿಪಡಿಸಬೇಕಾಗಿ ಊರಿನ ಒಂದು ಹಾಜರಾತಿ ಬೆಳವಣಿಗೆ ತಮ್ಮೆಲ್ಲರ ಸಹಕಾರ ಬಹಳಷ್ಟು ಮುಖ್ಯ. ನಾವಿಲ್ಲಿ ಬಂದಿರತಕ್ಕಂಥ ಮಕ್ಕಳನ್ನ ಓದಿಸೋದಕ್ಕೆ ಸಹಕಾರ ಆದರೆ, ನಾವು ಶಾಲೆ ಬಿಟ್ಟು ಮಕ್ಕಳನ್ನ ಹುಡ್ಕೊಂತ ಬಂದರೆ ಈ ಬಂದಿರತಕ್ಕಂಥ ಮಕ್ಕಳಿಗೂ ವಿದ್ಯಾದಾನ ಆಗೋದಿಲ್ಲ ಮತ್ತು ಯಾವುದೇ ರೀತಿಯಾದ ಫಲಿತಾಂಶವನ್ನು ನೀಡಿಸ್ಕೊಳ್ಳೋದಕ್ಕೆ ನಾವು ಸಾಧ್ಯ ಆಗೋದಿಲ್ಲ. ಹಾಗಾಗಿ ಉತ್ತಮ ಫಲಿತಾಂಶ ಆಗಬೇಕಾದ್ರೆ ಈ ಶಾಲೆಯ ನ್ಯೂನ್ಯತೆ, ವೀಕ್ನೆಸ್ ಅಂದರೆ ಏನಪ್ಪ ಅಂದರೆ, ಗಂಡು ಹುಡುಗರು ಶಾಲೆಗೆ ಸರಿ ಬರೋದಿಲ್ಲ ಮತ್ತು ಪಠ್ಯ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ಳೋದು ಬಹಳಷ್ಟು ಕಡಿಮೆ. ವಿದ್ಯಾರ್ಥಿನಿಯರು ಯಾವತ್ತೂ ಚೆನ್ನಾಗಿ ಓದ್ತಾ ಇದ್ದಾರೆ, ಅವರಂತೆ ಇವರು ಆದಾಗ ಈ ಶಾಲೆಯ ವಾತಾವರಣ ಶೈಕ್ಷಣಿಕವಾಗಿ ಅಭಿವೃದ್ಧಿ ಆಗ್ತದೆ. ಈ ಶಿಕ್ಷಣ ಅಂದ್ರೆ ಏನಪ್ಪ ಅಂದರೆ, ಈ ಎಜುಕೇಶನ್ ಅಂತೇಳಿ ಇದು 2 ಶಬ್ದಗಳಿಂದ ಬಂದಿದೆ. ಒಂದು ಎಜುಶೀರ್ ಮತ್ತು ಎಜುಕೇರ್ ಅಂತೇಳಿ. ಎಜುಶೀರ್ ಅಂದರೆ ಜ್ಞಾನವನ್ನು ಹೊರ ತೆಗೆಯೋದು, ಇನ್ನೊಂದು ಎಜುಕೇರ್ ಅಂದರೆ ಮಕ್ಕಳಿಗೆ ಎಲ್ಲ ರೀತಿಯ ಸವಲತ್ತುಗಳನ್ನು ಕೇರ್ ಮಾಡ್ತಾ ಇದೀವಿ ಅಷ್ಟೇ. ಇವತ್ತು ನಾವು ಸವಲತ್ತುಗಳಿಗಾಗಿ ಶಾಲೆಗೆ ಬರುವಂಥ ಸ್ಥಿತಿಯಲ್ಲಿದೆ. ಅವರ ಗುಣಮಟ್ಟವನ್ನು ಹೊರತೆಗೆಯುವಲ್ಲಿ ನಮ್ಮ ಪಾತ್ರ ಬಹಳಷ್ಟು ಮುಖ್ಯ ಆಗಿರೋದ್ರಿಂದ ಇಲ್ಲಿ ಒಳ್ಳೆಯ ಶಿಕ್ಷಕರಿದ್ದಾರೆ, ಉತ್ತಮವಾದಂಥ ಒಬ್ಬ ನಾಯಕತ್ವವನ್ನು ಹೊಂದಿರತಕ್ಕಂಥ ಮುಖ್ಯೋಪಾಧ್ಯಾಯರಿದ್ದಾರೆ. ತಾವು ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡು ಮಕ್ಕಳ ಶ್ರೇಯಸ್ಸಿಗಾಗಿ ಕಾರ್ಯ ಗಣ್ಯ ಶಿಕ್ಷಕರಿದ್ದಾರೆ. ವಿದ್ಯಾರ್ಥಿನಿಯರು ಉತ್ತಮವಾದಂಥ ಕಲಿಕೆಯಲ್ಲಿ ಪ್ರಯತ್ನ ಮಾಡ್ತಾರೆ.